ದಂಡ ವಿಧಿಸ್ತಾ ಇರುವಂಥ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ ನೀವು. JCBಗಳನ್ನು ಕೂಡ ಬಳಸಲಾಗ್ತಾ ಇದೆ. ಅಂದರೆ ಫುಟ್ಪಾತ್ನಲ್ಲಿ ನಿರ್ಮಿಸಲಾಗಿರುವಂಥ ತಾತ್ಕಾಲಿಕ ಕಟ್ಟಡಗಳು, ಟೀ ಸ್ಟಾಲ್ಗಳು ಇದನ್ನೆಲ್ಲ ನೆಲಸಮ ಮಾಡಲಾಗ್ತಾ ಇದೆ. ಕೆಲ ಹೋಟೆಲ್ ಮಾಲಕರು ಏನು ಮಾಡ್ತಾರೆ ಅಂತಂದರೆ ಫುಟ್ಪಾತನ್ನು ಕೂಡ ಬಳಸ್ಕೊಳ್ತಾರೆ. ಅಂಗಡಿಯ ಮುಂದೆ ಇರುವಂಥ, ಹೋಟೆಲ್ನ ಮುಂದೆ ಇರುವಂಥ ಫುಟ್ಪಾತನ್ನು ಬಳಸಿಕೊಂಡು ಅಲ್ಲೂ ವ್ಯಾಪಾರ ಮಾಡ್ತಾರೆ. ಸೊ ಅದನ್ನು ಕೂಡ ತೆರವು ಮಾಡಲಾಗ್ತಾ ಇದೆ. ಶೆಡ್ಗಳನ್ನು ಹಾಕಲಾಗಿತ್ತು, ಅದನ್ನು ಕೂಡ ತೆರವು ಮಾಡಲಾಗ್ತಾ ಇದೆ. ಸಂಪೂರ್ಣವಾಗಿ ಫುಟ್ಪಾತು ಸಾರ್ವಜನಿಕರ ಓಡಾಟಕ್ಕಷ್ಟೇ ಸೀಮಿತ ಅಂತ ಸ್ಪಷ್ಟ ಮಾತುಗಳಲ್ಲಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕಾರ್ಯಾಚರಣೆ ಮುಂದುವರೆದಿದೆ. ಬನಶಂಕರಿ ಸೇರಿ ಅಲ್ಲಲ್ಲಿ ನಡೆದಿರುವಂತಹ ಕಾರ್ಯಾಚರಣೆಯ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಬೆಂಗಳೂರಿನಾದ್ಯಂತ GBA ಫುಟ್ಪಾತ್ ಒತ್ತುವರಿ ತೆರವಿನ ವಿಶೇಷ ಕಾರ್ಯಾಚರಣೆ ನಡೆಸ್ತಾ ಇದೆ. ಇವತ್ತು 3ನೇ ದಿನ. ಇವತ್ತು ಜಯನಗರದಲ್ಲಿ ಕಾರ್ಯಾಚರಣೆ ನಡೀತಿದೆ. ಕೇಂದ್ರ ವಲಯದಿಂದ ಈ ಕಾರ್ಯಾಚರಣೆ ನಡೀತಾ ಇರತಕ್ಕಂಥದ್ದು. ಕೇಂದ್ರ ಅಂದರೆ ಸೆಂಟ್ರಲ್ ಕಾರ್ಪೊರೇಷನ್ ನಡೆಸ್ತಿರುವಂತಹ ಕಾರ್ಯಾಚರಣೆ ನೀವು ನೋಡಬಹುದು ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಫುಟ್ಪಾತ್ ಮೇಲೆ ಇದ್ದಂತಹ ವಸ್ತುಗಳನ್ನು ತೆರವು ಮಾಡ್ತಾ ಇರ್ತಕ್ಕಂಥದ್ದು. ಈ ಅಂಗಡಿ ಮುಂಗಟ್ಟುಗಳಲ್ಲಿ ಇರ್ತಕ್ಕಂಥವರು ಫುಟ್ಪಾತ್ ಮೇಲೆ ಅವರ ಒತ್ತುವರಿಯನ್ನು ಏನು ಮಾಡ್ಕೊಂಡಿದ್ರು ಅದನ್ನು ತೆರವುಗೊಳಿಸ್ತಾ ಇದ್ದಾರೆ. ಸದ್ಯ ಇವಾಗ ಈ ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಒಂದು ಬರ್ಗರ್ ಅಂಗಡಿಯನ್ನು ನೋಡಬಹುದು. ಜಮ್ ಅನ್ನುವಂತಹ ಬರ್ಗರ್ ಅಂಗಡಿ. ಈ ಒಂದು ಬರ್ಗರ್ ಶಾಪ್ನಲ್ಲಿ ಮುಂಭಾಗಕ್ಕೆ ಬರುವ ನಿಟ್ಟಿನಲ್ಲಿ ಒಂದಷ್ಟು ಎಂಕ್ರೋಚ್ಮೆಂಟ್ ನ ಮಾಡ್ಕೊಂಡಿದ್ರು. ಅದನ್ನೆಲ್ಲವನ್ನ ತೆರವು ಮಾಡಿಸಿರ್ತಕ್ಕಂಥದ್ದು. ಜೊತೆಲಿ ಪಕ್ಕದಲ್ಲಿ ಇರುವಂತಹ ಒಂದು ಪ್ರದೇಶದಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಿತ್ತು. ಕನ್ಸ್ಟ್ರಕ್ಷನ್ ವಸ್ತುಗಳನ್ನು ಕೂಡ ಫುಟ್ಪಾತ್ ಮೇಲೆ ಹಾಕೊಂಡಿದ್ರು. ಸೊ ಹಾಗಾಗಿ ಕನ್ಸ್ಟ್ರಕ್ಷನ್ ವಸ್ತುಗಳನ್ನು ಕೂಡ ತೆರವುಗೊಳಿಸುವಂತಹ ಒಂದು ಕೆಲಸವನ್ನ ಪಾಲಿಕೆ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಈಗಾಗಲೇ 2-3 ದಿವಸದಿಂದ ಎಂಕ್ರೋಚ್ಮೆಂಟ್ ತೆರವು ನಡೀತಾ ಇದೆ. ಎಂಕ್ರೋಚ್ಮೆಂಟ್ ಇದ್ದವರು ತಾವೇನೇ ಸರಿ ಮಾಡ್ಕೊಳ್ಳಿ ಅಂತೇಳಿ ಸುಮಾರು ಒಂದು ವಾರದ ಹಿಂದೆ ಕೂಡ ಹೇಳಲಾಗಿತ್ತು. ಆದರೂ ಕೂಡ ಒಂದು ವಾರದಿಂದ ಹೇಳಿದ್ರು ಕೂಡ ಯಾವುದೇ ರೀತಿಯಾದಂತಹ ತೆರವುವನ್ನ ಮಾಡಿರಲಿಲ್ಲ. ನೀವು ನೋಡಬಹುದು ಇಲ್ಲಿರುವಂತದ್ದು ಬರ್ಗರ್ ಶಾಪ್. ಬಟ್ ಅದಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಇಲ್ಲಿ ಹಾಕೊಂಡಿದ್ರು. ಸೊ ಇದನ್ನು ಕೂಡ ತೆರವು ಮಾಡುವಂತೆ ಹೇಳಿದ್ದಾರೆ. ಈಗ ಸ್ವಯಂ ಆಗಿ ಅವರೇ ತೆರವು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇರ್ತಕ್ಕಂಥದ್ದು. ಸೊ JCBಗಳನ್ನು ತೆಗೆದುಕೊಂಡು ಬಂದು ಸಂಪೂರ್ಣವಾಗಿ ಫುಟ್ಪಾತ್ನ ಮೇಲೆ ಬಂದಂತಹ ಅಂಗಡಿಯ ಮುಂಗಟ್ಟುಗಳ ಒಂದು ಮೇಲ್ಛಾವಣಿ ಇರ್ಬೋದು, ಹಾಗೂ ಅಂಗಡಿಯವರು ಹಾಕೊಂಡಿರುವಂತಹ ಒಂದು ಎಕ್ಸ್ಟ್ರಾ ಚೇರ್ಸ್ಗಳಿರ್ಬೋದು, ಈ ರೀತಿಯಾದಂತಹ ವಸ್ತುಗಳನ್ನು ಕೂಡ ಸಂಪೂರ್ಣವಾಗಿ ತೆರವು ಮಾಡ್ತಾ ಇರ್ತಕ್ಕಂಥದ್ದು. ಸರ್, ಆಸ್ ಎ ಪಬ್ಲಿಕ್ ಈ ತರ ಫುಟ್ಪಾತ್ ಒತ್ತುವರಿ ತೆರವು ನಿಮಗೆ ಎಷ್ಟು ಸರಿ ಅನಿಸ್ತಾ ಇದೆ? ಸರ್, ಕರೆಕ್ಟ್ ಅನ್ಸುತ್ತೆ ಮೇಡಮ್. ಯಾಕೆಂದ್ರೆ ಫುಟ್ಪಾತ್ ಅಲ್ಲಿ ತುಂಬಾ ಅಕ್ವೇರ್ ಆಗೋಗಿತ್ತು. ಅವ್ರಿಗೊಂದು ದಾರಿ ಮಾಡಿಕೊಡ್ಲಿ ಗೌರ್ಮೆಂಟಿಂದ. ಇವಾಗ ನಿನ್ನೆ ನಾನು ಕೃಷ್ಣ ಬೈರೇಗೌಡರು ಸರ್ದು ಇಂಟರ್ವ್ಯೂ ನೋಡಿದೆ. ಅವ್ರು ಹೇಳ್ತಾ ಇರೋದೇನು, ನೀವು ಇಟ್ಕೊಳ್ಳಿ, ಒಂದು ಸೈಡ್ ರೋಡ್ಗಳು ಇಟ್ಕೊಳ್ಳಿ ಅಂತಾರೆ. ಅದು ತಪ್ಪಲ್ಲ. ಯಾಕಂದರೆ ಇವತ್ತು ಎಲ್ಲರೂ ಪ್ರತಿಯೊಬ್ಬರು ಮೈನ್ ರೋಡಲ್ಲಿ ಇಟ್ಕೊತಾ ಇದ್ದಾರೆ. ಪಬ್ಲಿಕ್ಕು ತುಂಬ ತೊಂದರೆ ಆಗ್ತಾ ಇದೆ. ಪ್ಲಸ್ ವೆಹಿಕಲ್ಸ್ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇವಾಗ ನೋಡಿ, ನಾನು ಲಾಲ್ಬಾಗಿಂದ ವಾಕಿಂಗಿಂದ ಬಂದೆ. ನಾನು ಈ ಗಾಡಿಗಳಿರೋದ್ರಿಂದ ತುಂಬ ರೋಡ್ ಜಾಮ್ ಆಗ್ತಿತ್ತು. ಇವಾಗ ಎಲ್ಲೂ ಜಾಮ್ ಇಲ್ಲ, ಎಲ್ಲೂ ಜಾಮ್. ಫ್ರೀಯಾಗಿ ಬಂದೆ ನಾನು, ತುಂಬ ಫ್ರೀಯಾಗಿ ಬಂದೆ ನಾನು. ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಸರ್, ನೀವೇನು ಹೇಳ್ತೀರಾ ಈ ತರ ಒತ್ತುವರಿ ತೆರವು ಮಾಡ್ತಿರೋಕ್ಕೆ? ಅಂದ್ರೆ ಒತ್ತುವರಿ ತೆರವು ಮಿತಿ ಮೀರಿತ್ತು ಅಂತ ಅನಿಸ್ತಾ ಇತ್ತಾ ನಿಮಗೆ ಓಡಾಟವನ್ನ ಮಾಡ್ಬೇಕಾದ್ರೆ? ಯಾವತ್ತಾರನು ಓಡಾಟ ಮಾಡಬೇಕಾದ್ರೆ ಮಿತಿ ಮೀರಿದೆ ಅಂದರೆ ಕೆಲವೊಂದು ಬಿಸ್ನೆಸ್ ಮಾಡೋರು ಎಂಕ್ರೋಚ್ ಮಾಡ್ಕೊಂಡಿದ್ದಾರೆ. ಕೆಲವೊಂದು ನೇಚರ್ ಸಂಬಂಧಪಟ್ಟಿರೋದು ಪ್ರಾಬ್ಲಮ್ಸ್ ಇದೆ. ಎಲ್ಲ ನೋಡ್ಕೊಂಡು ಅದನ್ನು ರೀಸನಬಲ್ ಆಗಿ ಏನಾಗುತ್ತೋ ಅದನ್ನು ತೆರವು ಮಾಡಿಕೊಡ್ಬೇಕು. ಪಬ್ಲಿಕ್ಕು ತೊಂದರೆ ಆಗಬಾರ್ದು. ಅವ್ರು ಏನಾದರೂ ವ್ಯಾಪಾರಕ್ಕೆ ಪರ್ಮಿಷನ್ ಕೊಡೋಕ್ಕಿಂತ ಮುಂಚೆನೇ ಒಂದು ನೋಟಿಸ್ ಕೊಟ್ಟು ಅವ್ರು ವಾರ್ನಿಂಗ್ ಕೊಟ್ಟು ತೆಗೆದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ ನಮಗೆ. ಯಾಕಂದರೆ ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.